ಮೈಸೂರು ಭರತ ಖಂಡದ ಭವ್ಯ ಚರಿತ್ರೆಯ ಪುಟಗಳಲ್ಲಿ ತನ್ನ ಛಾಪನ್ನು ಸುವರ್ಣಾಕ್ಷರಗಳಿಂದ ಮುದ್ರಿಸಿ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ತವರೆಂದು ಜಾಗತಿಕ ಖ್ಯಾತಿವೆತ್ತ ಮೈಸೂರು ಸಾಮ್ರಾಜ್ಯ ಇಂದು ಮೈಸೂರು ನಗರ. ಕರ್ನಾಟಕ ರಾಜ್ಯದ ದಕ್ಷಿಣದ ತುದಿಯಲ್ಲಿರುವ ಮೈಸೂರು ನಗರ ಜಿಲ್ಲಾ ಕೇಂದ್ರವೂ ಹೌದು. ರಾಜಧಾನಿ ಬೆಂಗಳೂರಿನಿಂದ 135 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 20 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಮೈಸೂರು 8 ಲಕ್ಷ ಜನಸಂಖ್ಯೆ ಹೊಂದಿರುವ ಮಹಾನಗರ. ಸಮಶೀತೋಷ್ಣ ವಲಯವಾದ್ದರಿಂದ ಈ ಪ್ರದೇಶ ಸದಾ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ. ಇತಿಹಾಸ ಪೂರ್ವ ಕಾಲದಿಂದಲೂ ಹಸಿರು ಅರಣ್ಯ ಪ್ರದೇಶ ಮತ್ತು ಫಲವತ್ತಾದ ಭೂಪ್ರದೇಶವನ್ನೊಳಗೊಂಡ ಮೈಸೂರು ತನ್ನ ಒಡಲಲ್ಲಿ ಸಕಲ ಪ್ರಾಕೃತಿಕ ಸಿರಿಯನ್ನು, ಸೊಬಗನ್ನು ಹುದುಗಿಸಿಕೊಂಡು ಇಂದಿಗೂ ಉಳಿಸಿಕೊಂಡು ಬಂದ ಪಾರಂಪರಿಕ ನಗರ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಪ್ರತಿದಿನವೂ ಆಗಮಿಸುತ್ತಾರೆ. ಈ ರಾಜನಗರಿ ತನ್ನ ಗತ ವೈಭವದಿಂದ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಮೈಸೂರು ಕೇವಲ ಪ್ರೇಕ್ಷಣೀಯ ಸ್ಥಳವಷ್ಟೇ ಅಲ್ಲ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಪ್ರದೇಶವೂ ಹೌದು. ಕಲೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಗಳ ತವರೂರು ನಮ್ಮ ಮೈಸೂರು. ಮೈಸೂರು ಮಲ್ಲಿಗೆ, ಮೈಸೂರು ರೇಷ್ಮೆ ಮತ್ತು ಮೈಸೂರು ದಸರಾ ಎಂದರೆ ಜಗತ್ಪ್ರಸಿದ್ಧೆ. ತನ್ನ ಹಳೆಯ ಸೊಬಗಿನ ಜೊತೆಗೆ ಅಂತರ್ಜಾಲ ಯುಗದ ಸೌಲಭ್ಯಗಳನ್ನು ಬೆಸೆದುಕೊಂಡಿರುವ ಏಕೈಕ ನಗರ ಎಂದರೆ ಅದು ಮೈಸೂರು ಮಾತ್ರ. ಗತವೈಭವದ ಅರಮನೆಗಳು, ತುಂಬಿದ ಕೈತೋಟಗಳು, ಸಾಲು ಮರದ ರಸ್ತೆಗಳು, ರೇಷ್ಮೆ, ಶ್ರೀಗಂಧವು ಸೇರಿದಂತೆ ಬೃಹತ್ ಕೈಗಾರಿಕೆಗಳು ಮತ್ತು ಮಾಹಿತಿ ತಂತ್ರಜ್ಞಾನ ಕೇಂದ್ರಗಳನ್ನು ಒಳಗೊಂಡು ಜಾಗತಿಕ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿರುವ ಮೈಸೂರನ್ನು ವಿಶ್ವ ಪರಂಪರೆಯ ನಗರವೆಂದು ಘೋಷಿಸುವಂತೆ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿವೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಗತ ವೈಭವವನ್ನು ಸಾರಿ ಹೇಳುವ ಸ್ಮಾರಕಗಳು, ದೇವಾಲಯಗಳು, ಉದ್ಯಾನಗಳು ಹಾಗೂ ಈ ನಾಡನ್ನು ಆಳಿದ ದೊರೆಗಳ ಬಗ್ಗೆ ಇತಿಹಾಸ ಪುಟಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೊಂದು ದೃಶ್ಯ ರೂಪ ಕೊಟ್ಟು ಈ ನಾಡಿನ ಹಿರಿಮೆಯನ್ನು ಜಗತ್ತಿಗೆ ಸಾರಿ ಹೇಳುವ ಒಂದು ಸಣ್ಣ ಪ್ರಯತ್ನವೇ ನಮ್ಮ ಈ ಸಾಕ್ಷ್ಯ ಚಿತ್ರದ ಮುಖ್ಯ ಉದ್ದೇಶ. ಇತಿಹಾಸ ಪೂರ್ವ ಕಾಲದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರಿಂದ ಮಹಿಷಾಸುರನ ನಗರ ಮಹಿಷೂರು ಎಂಬ ಹೆಸರು ಬಂತು. ಕಾಲಕ್ರಮೇಣ ಮಹಿಷೂರು ಎಂಬ ಪದ ಮೈಸೂರು ಎಂದು ಬದಲಾಯಿತು. ಚಾಮುಂಡಿ ಬೆಟ್ಟ. ನಗರಕ್ಕೆ ಪ್ರಾಕೃತಿಕ ಸೌಂದರ್ಯವನ್ನು ತಂದುಕೊಟ್ಟ ಚಾಮುಂಡಿ ಬೆಟ್ಟ ಬಹಳ ರಮಣೀಯವಾಗಿದ್ದು, ಏರು ತಗ್ಗಿನ ಈ ಬೆಟ್ಟ ಮೈಸೂರು ನಗರಕ್ಕೆ ಹಿಂತೆರೆಯಂತಿದ್ದು ನಗರದ ಸೌಂದರ್ಯವನ್ನು 100 ಪಟ್ಟು ಹೆಚ್ಚಿಸುತ್ತದೆ. 8 ದಿಕ್ಕುಗಳಿಂದ ನೋಡಿದರೂ ಒಂದೇ ರೀತಿಯಾಗಿ ಕಾಣುವುದರಿಂದ ಇದನ್ನು ಅಷ್ಟಮುಖಿ ಬೆಟ್ಟ ಎಂದು ಕರೆಯುತ್ತಾರೆ. ಭೂವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ 700 ಮಿಲಿಯನ್ ವರ್ಷಗಳ ಪ್ರಾಚೀನ ಗ್ರಾನೈಟ್ ಶಿಲೆಗಳಿಂದ ಕೂಡಿದೆ ಈ ಚಾಮುಂಡಿ ಬೆಟ್ಟ. ತಜ್ಞರ ಪ್ರಕಾರ ಇಲ್ಲಿ ಸುಮಾರು 450ರಷ್ಟು ವಿವಿಧ ಬಗೆಯ ಹೂಗಿಡಗಳು, 180ರಷ್ಟು ಬಗೆಯ ಪಕ್ಷಿ ಸಂಕುಲಗಳು, 70 ಜಾತಿಯ ಹಾವುಗಳು, 60 ರೀತಿಯ ಚಿಟ್ಟೆಗಳು ಮತ್ತು ಮುಳ್ಳಂದಿ ಹಾಗೂ ಚಿರತೆಗಳು ವಾಸ ಮಾಡುತ್ತವೆ. ಸಮುದ್ರ ಮಟ್ಟದಿಂದ 3489 ಅಡಿ ಎತ್ತರವಿರುವ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳನ್ನು 1667ರಲ್ಲಿ ದೊಡ್ಡ ದೇವರಾಜ ಒಡೆಯರು ನಿರ್ಮಿಸಿದರು ಎನ್ನಲಾಗಿದೆ. ಇದು ಚಾಮುಂಡಿ ಬೆಟ್ಟದ ಮೇಲಿರುವ ನಂದಿಯ ಏಕಶಿಲಾ ವಿಗ್ರಹ. ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೆಟ್ಟಿಲುಗಳನ್ನು ಏರಿ ಹೋಗುವಾಗ ಎಡಭಾಗಕ್ಕೆ ಈ ವಿಗ್ರಹವನ್ನು ಕಾಣಬಹುದು. ಈ ಬೃಹತ್ ವಿಗ್ರಹವನ್ನು 1667ರಲ್ಲಿ
ದೊಡ್ಡ ದೇವರಾಜ ಒಡೆಯರ್ ನಿರ್ಮಿಸಿದರು ಎನ್ನಲಾಗಿದೆ. ಮಹಾಬಲೇಶ್ವರ ದೇವಸ್ಥಾನ. ಇದು ಚಾಮುಂಡಿ ಬೆಟ್ಟದ ಮೇಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಇದು 1000 ವರ್ಷಕ್ಕಿಂತಲೂ ಪ್ರಾಚೀನವಾದ ದೇವಾಲಯ. ಇದು ಗಂಗರ ಅರಸನೊಬ್ಬ ನಿರ್ಮಿಸಿದ್ದು ಎಂದು ತಿಳಿದುಬರುತ್ತದೆ. ಇಲ್ಲಿರುವ ಕ್ರಿಸ್ತಶಕ 950ರ ಶಾಸನದ ಪ್ರಕಾರ ಮಹಾಬಲಾದ್ರಿ ಅಥವಾ ಮರ್ಬಳ ತೀರ್ಥ ಎಂಬ ಹೆಸರಿನಿಂದ ಈ ಪ್ರದೇಶ ಪರಿಚಿತವಾಗಿತ್ತು. ಕ್ರಿಸ್ತಶಕ 1128ರಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ, 1620ರಲ್ಲಿ ವಿಜಯನಗರದ ಅರಸರು ಧನ ಸಹಾಯ ಮಾಡಿದರು ಎಂದು ಇಲ್ಲಿನ ಶಿಲಾಶಾಸನವೊಂದು ಹೇಳುತ್ತದೆ. 1855ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಜೀರ್ಣೋದ್ಧಾರ ಮಾಡಿದರು ಎಂದು ತಿಳಿದುಬರುತ್ತದೆ. ಈಗ ನೀವು ನೋಡುತ್ತಿರುವ ಪವಿತ್ರ ತಾಣ ಮೈಸೂರಿನ ರಾಜಮನೆತನದ ಅಧಿಷ್ಠಾತೃ ದೇವತೆ ಶ್ರೀ ಚಾಮುಂಡೇಶ್ವರಿಯ ಆವಾಸ ಸ್ಥಾನ. ಇತಿಹಾಸ ಪೂರ್ವದಲ್ಲಿ ಮಹಿಷಾಸುರನೆಂಬ ರಾಕ್ಷಸನು ಇಲ್ಲಿ ವಾಸವಿದ್ದು ಆತನ ಅಟ್ಟಹಾಸ ತಾರಕಕ್ಕೇರಿದಾಗ ದುರ್ಗೆಯು ಚಾಮುಂಡಿ ರೂಪ ತಾಳಿ ಮಹಿಷಾಸುರನನ್ನು ಸಂಹರಿಸಿ ಶಿಷ್ಟ ರಕ್ಷಣೆಗಾಗಿ ಇಲ್ಲೇ ನೆಲೆಸಿದಳು ಎಂಬ ಪ್ರತೀತಿ ಇದೆ. ಪುಟ್ಟ ಗುಡಿಯಂತಿದ್ದ ಈ ದೇವಾಲಯಕ್ಕೆ 1600ರಲ್ಲಿ ರಾಜ ಒಡೆಯರ್ರವರು ಗೋಪುರ ಹಾಗೂ ಪ್ರವೇಶದ್ವಾರ ನಿರ್ಮಿಸಲು ಉದ್ದೇಶಿಸಿದ್ದರು. ಕಾರಣಾಂತರಗಳಿಂದ ಅವರ ಉದ್ದೇಶ ಈಡೇರಲಿಲ್ಲ. 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ರಾಜ ಒಡೆಯರ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿದರು. ದ್ರಾವಿಡ ಶೈಲಿಯಲ್ಲಿ 7 ಅಂತಸ್ತಿನ ಸುಂದರವಾದ ಗೋಪುರಗಳನ್ನು ನಿರ್ಮಿಸಿ ಅದರ ಮೇಲೆ ಚಿನ್ನದ ಕಳಸವನ್ನು ಸ್ಥಾಪಿಸಿ ಕುಂಭಾಭಿಷೇಕ ಮಾಡಿಸಿದರು. ಚಾಮುಂಡೇಶ್ವರಿ ಇಲ್ಲದೆ ತಾವಿಲ್ಲ, ದೇವಿ ಚಾಮುಂಡಿಯೇ ತಮ್ಮ ಉಸಿರು ಎಂದು ನಂಬಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ತಮ್ಮ ಆರಾಧ್ಯ ದೇವಿಯ ಆಲಯದ ಅಭಿವೃದ್ಧಿಗೆ ತಮ್ಮನ್ನೇ ಅರ್ಪಿಸಿಕೊಂಡಿದ್ದರು. ಹೀಗೆ ಪ್ರಸಿದ್ಧವಾದ ಮತ್ತೊಂದು ದೇವಾಲಯವೆಂದರೆ ದೊಡ್ಡ ಕೆರೆಯ ದಡದಲ್ಲಿರುವ ಶ್ರೀ ಕೋಡಿ ಭೈರವೇಶ್ವರನ ದೇವಾಲಯ. ಈ ಗುಡಿಗೂ ಮೈಸೂರು ಒಡೆಯರ ಅರಸು ಮನೆತನದ ಸಂಸ್ಥಾಪನೆಗೂ ನಿಕಟವಾದ ಸಂಬಂಧವಿದೆ. ಮೇಲ್ನೋಟಕ್ಕೆ ಯಾವ ಕಲಾವಂತಿಕೆಯೂ ಇಲ್ಲದೆ ಸಾಮಾನ್ಯ ಗುಡಿಯಂತೆ ಕಾಣುವ ಈ ದೇವಾಲಯ ತನ್ನ ಒಡಲಲ್ಲಿ ಒಂದು ಸಾಮ್ರಾಜ್ಯದ ಇತಿಹಾಸವನ್ನೇ ಹುದುಗಿಸಿಕೊಂಡಿರುವ ಮಹಾನ್ ದೇವಾಲಯ. ಸುಮಾರು 600 ವರ್ಷಗಳಿಗೂ ಹೆಚ್ಚು ಕಾಲ ಈ ನಾಡನ್ನು ಆಳಿದ ಯದುವಂಶದ ಕುಡಿಯೊಡೆಯಲು ಪ್ರಾರಂಭಿಸಿದ್ದೇ ಈ ಗುಡಿಯ ನೆರಳಲ್ಲಿ ಎಂಬುದು ಅತ್ಯಂತ ಮಹತ್ವಪೂರ್ಣವಾದ ಐತಿಹಾಸಿಕ ಸತ್ಯ. ಕ್ರಿಸ್ತಶಕ 1399ರಲ್ಲಿ ಯದುರಾಯ ಮತ್ತು ಕೃಷ್ಣರಾಯ ಎಂಬ ಇಬ್ಬರು ಸಹೋದರರು ವಿಜಯ ಮತ್ತು ಕೃಷ್ಣ ಎಂದು ಪ್ರಖ್ಯಾತರಾಗಿದ್ದರು. ಈ ಸಹೋದರರು ಮೇಲುಕೋಟೆ ಚೆಲುವ ನಾರಾಯಣನನ್ನು ಪೂಜಿಸಲು ಗುಜರಾತಿನ ಕಾಥೇವಾಡದಿಂದ ವಿಜಯನಗರದ ಮಾರ್ಗವಾಗಿ ಬಂದರು. ಮಹಿಷೂರಿನ ಅಂದರೆ ಮೈಸೂರಿನ ಸೌಂದರ್ಯದಿಂದ ಆಕರ್ಷಿತರಾದ ಇವರು ಮೈಸೂರನ್ನೇ ತಮ್ಮ ಬೀಡನ್ನಾಗಿ ಮಾಡಿಕೊಂಡರು. ಒಂದು ದಿನ ಈ ಸಹೋದರರಿಗೆ ಒಂದು ಆತಂಕದ ಸುದ್ದಿ ತಿಳಿಯುತ್ತದೆ. ಅದೇನೆಂದರೆ ಈ ಪ್ರಾಂತ್ಯದ ಅರಸಿ ದೇವಾಜಮ್ಮಣ್ಣಿಯವರನ್ನು ಕಾರುಗಳ್ಳಿಯ ದಳವಾಯಿ ಮಾರನಾಯಕ ತಾನು ರಾಜನಾಗುವುದಕ್ಕೋಸ್ಕರ ರಾಜಕುಮಾರಿಯನ್ನು ತನಗೇ ಮದುವೆ ಮಾಡಿಕೊಡಬೇಕೆಂದು, ಇಲ್ಲವಾದಲ್ಲಿ ತಮ್ಮ ಮಗಳನ್ನು ಹೊತ್ತೊಯ್ಯುವುದಾಗಿ ಬೆದರಿಕೆ ಒಡ್ಡಿರುತ್ತಾನೆ. ಆ ಕಾಲಕ್ಕೆ ದೊರೆ ಚಾಮರಾಜರು ಕಾಲವಾಗಿದ್ದರಿಂದ ಗಂಡು ದಿಕ್ಕಿಲ್ಲದೆ ರಾಣಿ ತುಂಬಾ ಕಂಗಾಲಾಗಿರುತ್ತಾಳೆ. ಈ ವಿಷಯ ಈ ಸಹೋದರರಿಗೆ ತಿಳಿಯುತ್ತದೆ. ಮಹಾನ್ ದೈವ ಭಕ್ತರಾದ ಇವರಿಗೆ ಒಂದು ದಿನ ಕೋಡಿ ಭೈರವೇಶ್ವರನ ದೇವಾಲಯದಲ್ಲಿ ಕಳೆಯಬೇಕೆಂದು, ಒಬ್ಬ ಜಂಗಮನ ಆಗಮನಕ್ಕಾಗಿ ಕಾಯಬೇಕೆಂದು ಕನಸಿನಲ್ಲಿ ಸೂಚನೆ ದೊರೆಯುತ್ತದೆ. ಇತ್ತ ರಾಣಿ ದೇವಾಜಮ್ಮಣ್ಣಿಗೂ ಕೂಡ ಕನಸಿನಲ್ಲಿ ಆಕೆಯ ಕುಲದೇವತೆ ಬಂದು ಕೋಡಿ ಭೈರವೇಶ್ವರನ ದೇವಾಲಯಕ್ಕೆ ಕುಲಪುರೋಹಿತರು ಮತ್ತು ಒಬ್ಬ ಜಂಗಮನನ್ನು ಕಳುಹಿಸಿಕೊಟ್ಟರೆ ನಿನ್ನ ಕಷ್ಟಕ್ಕೆ ಪರಿಹಾರ ಸಿಗುತ್ತದೆಂದು ಆಕೆಯ ಕುಲದೇವತೆ ತಿಳಿಸುತ್ತಾಳೆ. ಅದರಂತೆ ಕೋಡಿ ಭೈರವೇಶ್ವರನ ದೇವಾಲಯಕ್ಕೆ ಕುಲಪುರೋಹಿತರು ಮತ್ತು ಜಂಗಮರು ಬಂದು ಅರಮನೆಯ ಪರಿಸ್ಥಿತಿಯನ್ನು ಸಹೋದರರಲ್ಲಿ ವಿವರಿಸುತ್ತಾರೆ. ಪರಿಸ್ಥಿತಿಯನ್ನು ಅವಲೋಕಿಸಿದ ಸಹೋದರರು ರಾಣಿಗೆ ಸಹಾಯ ಹಸ್ತ ಚಾಚಲು ಮುಂದಾಗುತ್ತಾರೆ.
ಅರಮನೆಗೆ ಹಾಗೂ ರಾಣಿಗೆ ನಿಷ್ಠರಾಗಿದ್ದ ವ್ಯಕ್ತಿಗಳು ಮತ್ತು ಸೈನಿಕರೊಂದಿಗೆ ಚರ್ಚಿಸಿ ಕೂಟತಂತ್ರ ಸಿದ್ಧಪಡಿಸುತ್ತಾರೆ. 16 ಎಂಬ ಗ್ರಾಮದಲ್ಲಿ ಮಾರನಾಯಕ ಮತ್ತು ಅವನ ಜೊತೆಗಾರರೊಂದಿಗೆ ವಿವಾಹ ಸಂಭ್ರಮದ ಖುಷಿಯಲ್ಲಿ ಭೋಜನಕೂಟದಲ್ಲಿ ನಿರತನಾಗಿದ್ದಾಗ ಯದುರಾಯ ಮತ್ತು ಕೃಷ್ಣರಾಯರ ನೇತೃತ್ವದಲ್ಲಿ ರಾಣಿಯ ಸೈನಿಕರು ಮಾರನಾಯಕ ಮತ್ತು ಅವನ ಅನುಚರನನ್ನು ಕೊಂದು ಹಾಕುತ್ತಾರೆ. ದುಷ್ಟ ಮಾರನಾಯಕನ ಅಂತ್ಯದ ನಂತರ ಶುಭ ಮುಹೂರ್ತದಲ್ಲಿ ರಾಜಕುಮಾರಿ ದೇವಾಜಮ್ಮಣ್ಣಿಯನ್ನು ಯದುರಾಯ ವಿವಾಹವಾಗುತ್ತಾನೆ. ಈ ರೀತಿಯಾಗಿ ಯದುರಾಯನೇ ಮೈಸೂರು ಅರಸು ಮನೆತನದ ಸಂಸ್ಥಾಪಕನಾದ. ಕ್ರಿಸ್ತಶಕ 1399ರಲ್ಲಿ ಯದುರಾಯನಿಂದ ನೆಲೆಗೊಂಡ ಮೈಸೂರು ಅರಸು ಮನೆತನದಲ್ಲಿ ಒಟ್ಟು 25 ದೊರೆಗಳು ಆಗಿ ಹೋಗಿದ್ದಾರೆ. ಮೈಸೂರು ಅರಸು ಮನೆತನದ ದೊರೆಗಳನ್ನು ಒಡೆಯರ್ ಎಂದು ಕರೆಯಲಾಗುತ್ತದೆ. ಕ್ರಿಸ್ತಶಕ 1578ರಲ್ಲಿ ರಾಜ ಒಡೆಯರು ಪ್ರಾಬಲ್ಯಕ್ಕೆ ಬರುವವರೆಗೂ ಮೈಸೂರು ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಸಣ್ಣ ಸಾಮಂತ ರಾಜ್ಯವಾಗಿಯೇ ಇತ್ತು. 1585ರಲ್ಲಿ ವಿಜಯನಗರ ಪತನವಾಗುತ್ತಿದ್ದಂತೆಯೇ ಮೈಸೂರಿನ ಒಡೆಯರು ವಿಜಯನಗರದ ಪರಂಪರೆ ಹಾಗೂ ಸಂಪ್ರದಾಯಗಳನ್ನು ಉತ್ತರಾಧಿಕಾರದ ರೂಪದಲ್ಲಿ ಪಡೆದುಕೊಂಡರು ಹಾಗೂ ಅವುಗಳನ್ನು ಮುಂದುವರೆಸಿಕೊಂಡು ಬಂದರು. ಕ್ರಿಸ್ತಶಕ 1610ರಲ್ಲಿ ರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ವೈಭವ ಹಾಗೂ ವಿಜೃಂಭಣೆಗಳೊಡನೆ ಸಿಂಹಾಸನಾರೋಹಣ ಮಾಡಿದರು. ಆಗ ಶ್ರೀರಂಗಪಟ್ಟಣ ಮೈಸೂರಿನ ರಾಜಧಾನಿಯಾಗಿತ್ತು. ಹೀಗಿರುವ ಪಕ್ಷದಲ್ಲಿ 1761ರಿಂದ 1799ರವರೆಗೆ ಒಡೆಯರ ಆನುವಂಶಿಕ ಆಳ್ವಿಕೆಯಲ್ಲಿ ಒಡಕು ಉಂಟಾಗಿತ್ತು. ಈ ಅವಧಿಯಲ್ಲಿ ಹೈದರಾಲಿ ಹಾಗೂ ಆತನ ಪುತ್ರ ಟಿಪ್ಪು ಸುಲ್ತಾನರು ಸುಮಾರು 38 ವರ್ಷಗಳ ಕಾಲ ಈ ರಾಜ್ಯದ ಆಳ್ವಿಕೆಗಾರರಾಗಿದ್ದರು. 1799ರಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಪತನಗೊಳಿಸಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡ ನಂತರ 5 ವರ್ಷದ ರಾಜಕುಮಾರ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು 1799ರಲ್ಲಿ ಅವರ ಪೂರ್ವಜರ ಸಿಂಹಾಸನಕ್ಕೆ ಒಡೆಯರನ್ನಾಗಿ ಬ್ರಿಟಿಷರು ಸಂಸ್ಥಾಪಿಸಿದರು. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕ ಸಮಾರಂಭಕ್ಕೆ ಮೈಸೂರಿನಲ್ಲಿ ಅರಮನೆ ಎಂಬ ಹೆಸರಿಗೆ ತಕ್ಕದಾದ ಭವನ ಇರಲಿಲ್ಲ. ಕಾರಣ 1793ರಲ್ಲೇ ಟಿಪ್ಪು ನಜರ್ಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸುವ ಉದ್ದೇಶದಿಂದ ಅರಮನೆಯೂ ಸೇರಿದಂತೆ ಹಳೆಯ ಹಾಗೂ ಶಿಥಿಲಗೊಂಡಿದ್ದ ಕಟ್ಟಡಗಳನ್ನು ಕೆಡವಿದ್ದ. ಆದ್ದರಿಂದ ನಜರ್ಬಾದ್ನಲ್ಲಿ ನಿರ್ಮಿಸಲಾಗಿದ್ದ ಚಪ್ಪರದ ಕೆಳಗೆ ಮಹಾರಾಜರ ಪಟ್ಟಾಭಿಷೇಕ ಸಮಾರಂಭ ನಡೆಸಬೇಕಾಗಿ ಬಂತು. 1912ಕ್ಕೂ ಮುಂಚೆ ಇದ್ದಂತಹ ಈ ಮರದ ಅರಮನೆಯನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು 1799ರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಪುನಶ್ಚೇತನಗೊಳಿಸುತ್ತಾರೆ. ಕೇವಲ 2 ವರ್ಷದ ಅವಧಿಯಲ್ಲಿ ತರಾತುರಿಯಿಂದ ಪೂರ್ಣಗೊಂಡ ಆ ಮರದ ಅರಮನೆ ಮತ್ತೆ ಶಿಥಿಲಗೊಳ್ಳುತ್ತದೆ. ಸಾಲದ್ದಕ್ಕೆ 1897ರಲ್ಲಿ ನಡೆದ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹದ ಸಂದರ್ಭದಲ್ಲಿ ಆಕಸ್ಮಿಕ ಅಗ್ನಿ ದುರಂತದಲ್ಲಿ ಆ ಮರದ ಅರಮನೆಯ ಬಹುಭಾಗ ಬೆಂಕಿಯಿಂದ ನಾಶವಾಗಿ ಹೋಯಿತು. ನಮ್ಮ ಅದೃಷ್ಟಕ್ಕೆ ಜಾನ್ ಬರ್ಡ್ ಹುಡ್ ಎಂಬಾತ ಆ ಮರದ ಅರಮನೆಯ ಛಾಯಾಚಿತ್ರವನ್ನು ತೆಗೆದಿದ್ದ. ಆತ ಮೈಸೂರು ಸೇನೆಯಲ್ಲಿ ಅಶ್ವರೋಹಿಯಾಗಿದ್ದ. ಮೈಸೂರು ಅರಮನೆ ವೈಭವವನ್ನು ಪುನರ್ಸ್ಥಾಪಿಸುವ ಸಲುವಾಗಿ ಆಗ ರಾಜಪ್ರತಿನಿಧಿಯಾಗಿದ್ದ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಅವರು ಹಳೆಯ ಅರಮನೆಯ ಮಾದರಿಯಲ್ಲಿಯೇ ಮತ್ತು ಅದೇ ಅಸ್ಥಿಭಾರದ ಮೇಲೆ ಹೊಸ ಅರಮನೆಯನ್ನು ಕಟ್ಟಿಸಲು ತೀರ್ಮಾನಿಸಿದರು. ಶ್ರೀ ಹೆನ್ರಿ ಇರ್ವಿನ್ ಅವರ ವಾಸ್ತುಶಿಲ್ಪ ನಕಾಶೆಯನ್ನು ಅನುಮೋದಿಸಲಾಯಿತು. 1897ರ ಅಕ್ಟೋಬರ್ನಲ್ಲಿ ಮಹಾರಾಣಿಯವರು ಹೊಸ ಅರಮನೆಯ ನಿರ್ಮಾಣ ಕಾರ್ಯವನ್ನು ಉದ್ಘಾಟಿಸಿದರು. ಮೈಸೂರು ರಾಜ್ಯದ ಅರಮನೆ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಆಗಿದ್ದ ಬಿಪಿ ರಾಘುಬುಲ್ಲು ನಾಯ್ಡು ಅವರಿಗೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ವಹಿಸಲಾಯಿತು. ಅವರು ಹೊಸ ಅರಮನೆಯಲ್ಲಿ ಅಳವಡಿಸಬೇಕಾದ ವಾಸ್ತುಶಿಲ್ಪ ವಿನ್ಯಾಸದ ಬಗ್ಗೆ ಕಲ್ಕತ್ತಾ, ದೆಹಲಿ ಮತ್ತು ಮದ್ರಾಸುಗಳಲ್ಲಿ ವ್ಯಾಪಕ ಅಧ್ಯಯನ ನಡೆಸಿದರು. ಅವರ ಕಾರ್ಯಕುಶಲತೆಯ ಹಾಗೂ ಕಲಾವಿದರ ಸಾಮರ್ಥ್ಯದಿಂದ ಭವ್ಯ ಸ್ಮಾರಕವಾಗಿ ರೂಪುಗೊಂಡಿತು. ಸುಮಾರು 35 ವರ್ಷಗಳ ಸತತ ಪರಿಶ್ರಮದ ಫಲವಾಗಿ ಅಂದರೆ 1912ಕ್ಕೆ ಅರಮನೆಯ ನಿರ್ಮಾಣ ಕಾರ್ಯವು ಸಂಪೂರ್ಣಗೊಂಡಿತು. ಇದಕ್ಕೆ ತಗುಲಿದ ಒಟ್ಟು ವೆಚ್ಚ 41,47,913 ರೂಪಾಯಿಗಳು. ಈ ಅರಮನೆಯ ನಿರ್ಮಾಣ ಕಾರ್ಯದಲ್ಲಿ
ಎರಡು ವಿಶೇಷ ಅಂಶಗಳು ಗಮನಾರ್ಹವಾಗಿದೆ. ನಿರ್ಮಾಣದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೂ ಸ್ಥಳೀಯ ಸಾಮಗ್ರಿಗಳನ್ನು ಬಳಸಿರುವುದು ಮತ್ತು ಅಗ್ನಿ ನಿರೋಧಕ ವಿಧಾನಗಳ ಅಳವಡಿಕೆಯಂತೂ ಹೊಸ ವಿನ್ಯಾಸದ ಅತ್ಯಗತ್ಯ ಅಂಶವೇ ಆಗಿತ್ತು. ಮುಖ್ಯ ಕಟ್ಟಡ ಬೃಹದಾಕಾರದ ಬೂದು ಬಣ್ಣದ ಗ್ರಾನೈಟ್ನಿಂದ ನಿರ್ಮಿತವಾಗಿದ್ದು 3 ಮಹಡಿಗಳನ್ನು ಹೊಂದಿದೆ. ಇದರ ಮೇಲಿನ 5 ಅಂತಸ್ತಿನ ಗೋಪುರ ಎದ್ದು ಕಾಣುವಂತಿದೆ. ಈ ಗೋಪುರ ಚಿನ್ನದ ಕವಚದಿಂದ ಆವೃತವಾಗಿದೆ. ನೆಲದಿಂದ ಹಿಡಿದು ತುದಿಯಲ್ಲಿನ ಸ್ವರ್ಣ ಪತಾಕೆಯವರೆಗೂ ಈ ಗೋಪುರ 145 ಅಡಿ ಎತ್ತರವಾಗಿದೆ. ಮುಂಭಾಗದಲ್ಲಿ ಭವ್ಯವಾದ ಬೃಹತ್ತಾದ 7 ಕಮಾನುಗಳು ಮತ್ತು ಮಧ್ಯ ಕಮಾನಿನ ಪಾರ್ಶ್ವಗಳಲ್ಲಿ 2 ಸಣ್ಣ ಕಮಾನುಗಳು ಇದ್ದು ಇವುಗಳಿಗೆ ಎತ್ತರವಾದ ಸ್ತಂಭಗಳ ಆಶ್ರಯವಾಗಿದೆ. ಮಧ್ಯದ ಕಮಾನುಗಳ ಮೇಲೆ ಪಾಗಾರವಾಗಿ ಗಜಲಕ್ಷ್ಮಿಯ ಶಿಲ್ಪವಿದೆ. ನೆಲ ಅಂತಸ್ತಿನಲ್ಲಿ ಪೂರ್ವಕ್ಕೆ ಭವ್ಯವಾದ ಆನೆ ಬಾಗಿಲು ಇದೆ. ಪಕ್ಕದಲ್ಲಿ ದಕ್ಷಿಣದಲ್ಲಿ ಸುಂದರವಾದ ಕಲ್ಯಾಣ ಮಂಟಪವಿದೆ. ನೆಲ ಅಂತಸ್ತಿನಲ್ಲಿ ಪೂರ್ವಾಭಿಮುಖವಾಗಿ ಬೃಹತ್ ದರ್ಬಾರ್ ಸಭಾಂಗಣವಿದೆ. ಇದೇ ಅಂತಸ್ತಿನಲ್ಲಿ ಅಂಬಾವಿಲಾಸ ಎಂಬ ಸುಂದರವಾದ ಅಲಂಕೃತವಾದ ಖಾಸಗಿ ದರ್ಬಾರ್ ಸಭಾಂಗಣವಿದೆ. ಅರಮನೆ ಮುಂಭಾಗದಲ್ಲಿರುವ ವಿಶಾಲವಾದ ಬಯಲು ಮತ್ತು ಉದ್ಯಾನವನ ಅರಮನೆಯ ಇಡೀ ರಚನೆಗೆ ಆಕರ್ಷಣೆ ಮತ್ತು ಭವ್ಯತೆಯನ್ನು ಉಂಟುಮಾಡಿದೆ. ಈ ಅರಮನೆಯಲ್ಲಿ ಒಟ್ಟು 5 ಪ್ರವೇಶ ದ್ವಾರಗಳಿದ್ದು ಈ ಎಲ್ಲಾ ದ್ವಾರಗಳನ್ನು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಜಯ ಮಾರ್ತಾಂಡ ಈ ಪೂರ್ವ ದಿಕ್ಕಿನ ದ್ವಾರ ಭವ್ಯವಾಗಿದೆ ಮತ್ತು ಪ್ರಭಾವ ಬೀರುವಂತಿದೆ. ಮಧ್ಯದ ಕಮಾನುದಾರಿ 60 ಅಡಿ ವಿಸ್ತಾರವಾಗಿದೆ. ಈ ದ್ವಾರವನ್ನು ಹೆಚ್ಚಾಗಿ ಆನೆ ಮತ್ತು ಕುದುರೆಗಳ ಸಂಚಾರಕ್ಕೆ ಉಪಯೋಗಿಸಲಾಗುತ್ತಿತ್ತು. ಜಯರಾಮ ಮತ್ತು ಬಲರಾಮ ಉತ್ತರದಲ್ಲಿರುವ ಬಲರಾಮ ಹಾಗೂ ಜಯರಾಮ ದ್ವಾರಗಳನ್ನು ವಿಜಯದಶಮಿಯ ಸಂಭ್ರಮದ ಮೆರವಣಿಗೆಗೆ ಬಳಸಲಾಗುವುದು. ಬ್ರಹ್ಮಪುರಿ ವೈಯಕ್ತಿಕ ಅನುಕೂಲಕ್ಕಾಗಿ ಉಪಯೋಗಿಸುತ್ತಿದ್ದ ದ್ವಾರವೆಂದರೆ ಬ್ರಹ್ಮಪುರಿ. ಕರಿಕಲ್ಲು ತೊಟ್ಟಿ ರಾಯಭಾರಿಗಳಿಗೆ ವಿಶೇಷವಾಗಿ ಮೀಸಲಿದ್ದ ದ್ವಾರ ಕರಿಕಲ್ಲು ತೊಟ್ಟಿ. ವರಾಹಿ ಸಾರ್ವಜನಿಕರ ಅನುಕೂಲಕ್ಕಾಗಿ ವರಾಹಿ ಸದಾ ಸಿದ್ಧವಾಗಿರುತ್ತದೆ. ಈ ಅರಮನೆ ಅದರ ದೀಪಾಲಂಕಾರಕ್ಕೆ ಪ್ರಸಿದ್ಧವಾಗಿದೆ. ಇಡೀ ಅರಮನೆ ಕಟ್ಟಡಕ್ಕೆ ಅದರ ಆಕೃತಿ ರೇಖೆಯನ್ನು ಅನುಸರಿಸಿ ಸಾಲು ಸಾಲಾಗಿ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಇದನ್ನು ಹತ್ತಿಸಿದಾಗ ದೀಪಗಳ ಅರಮನೆಯಂತೆ ಕಾಣುತ್ತದೆ. ಮೈಸೂರು ಅರಮನೆಯೊಂದಿಗೆ ಹೋಲಿಸಬಹುದಾದ ಇನ್ನೊಂದು ರಚನೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಮತ್ತು ಇದು ತುಂಬಾ ವಿಶಿಷ್ಟವಾಗಿದೆ. ಹೀಗೆಂದು ಅರಮನೆಗೆ ಭೇಟಿ ನೀಡುವವರು ಉದ್ಗರಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅರಮನೆಯ ಈ ದೀಪಾಲಂಕಾರವನ್ನು ನವರಾತ್ರಿ ಸಂದರ್ಭದಲ್ಲಿ ಹಾಗೂ ಪ್ರತಿ ಭಾನುವಾರ ಮತ್ತು ತುಂಬಾ ವಿಶೇಷ ದಿನಗಳಲ್ಲಿ ಮಾತ್ರ ನೋಡುಗರಿಗೆ ಲಭ್ಯವಾಗುತ್ತದೆ. ಲಲಿತ್ ಮಹಲ್ ಅರಮನೆ ಮಹಾರಾಜ ಕೃಷ್ಣರಾಜ ಒಡೆಯರ್ರಂತಹ ಭವ್ಯ ನಿರ್ಮಾತೃ ನಿಜಕ್ಕೂ ಇಲ್ಲದೆ ಹೋಗಿದ್ದರೆ ಇಂತಹ ಒಂದು ಅದ್ಭುತವಾದ ಭವನ ನಮ್ಮ ಕಣ್ಣಿಗೆ ಬೀಳುತ್ತಿದ್ದೆ. ಈ ಭವನವನ್ನು ವಿನ್ಯಾಸಗೊಳಿಸಿದ್ದು ಇ.ಡಬ್ಲ್ಯೂ. ಫ್ರಿತ್ಲಿ. 1931ರಲ್ಲಿ ಪೂರ್ಣಗೊಂಡ ಈ ಕಟ್ಟಡಕ್ಕೆ ತಗುಲಿದ ವೆಚ್ಚ 13 ಲಕ್ಷ ರೂಪಾಯಿಗಳು. ಈಗ ಇದು ಒಂದು ಪ್ರತಿಷ್ಠಿತ ಹೋಟೆಲ್. ವಿಶೇಷವಾಗಿ ವಿದೇಶದಿಂದ ಬರುತ್ತಿದ್ದ ಅತಿಥಿಗಳಿಗೆಂದೇ ಈ ಅರಮನೆಯನ್ನು ಕಟ್ಟಿಸಿದ್ದರಂತೆ. ಜಗನ್ಮೋಹನ ಅರಮನೆ ಮೈಸೂರಿನಲ್ಲಿ ಮತ್ತೊಂದು ಅರಮನೆ ಎಂದರೆ ಅದು ಜಗನ್ಮೋಹನ ಅರಮನೆ. 1861ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರಿಂದ ನಿರ್ಮಿಸಲ್ಪಟ್ಟ ಈ ಅರಮನೆ ಪೂರ್ತಿಯಾಗಿ ಹಿಂದೂ ಶೈಲಿಯಲ್ಲಿದೆ. ಜಗನ್ಮೋಹನ ಅರಮನೆಯನ್ನು ಅಂಬಾವಿಲಾಸ ಅರಮನೆಯನ್ನು ನಿರ್ಮಿಸುವ 4 ದಶಕಗಳ ಮೊದಲೇ ನಿರ್ಮಿಸಲಾಗಿತ್ತು. ಈ ಅರಮನೆಯನ್ನು 1900ರಲ್ಲಿ ಯುವರಾಜ ಕೃಷ್ಣರಾಜ ಒಡೆಯರ್ ವಿವಾಹ ಮಹೋತ್ಸವಕ್ಕಾಗಿ ಮೊದಲ ಬಾರಿ ಉಪಯೋಗಿಸಲಾಯಿತು. ರಾಜಮನೆತನದ ಹಳೆಯ ಅರಮನೆ ಬೆಂಕಿಗೆ ಆಹುತಿಯಾದ ನಂತರ ಹೊಸ ಅರಮನೆಯನ್ನು ನಿರ್ಮಿಸುವವರೆಗೂ ರಾಜವಂಶಿಕರು ಇಲ್ಲಿಯೇ ವಾಸವಾಗಿದ್ದರು. ಅರಮನೆಯ ಮುಂದೆ ಉದ್ಯಾನವನವನ್ನು ನಿರ್ಮಿಸಿದ ಮೇಲಂತೂ ಅರಮನೆ ಇನ್ನಷ್ಟು ಕಳೆಗಟ್ಟಿದೆ. ಕೃಷ್ಣರಾಜ ಸಾಗರ ಅಥವಾ ಕನ್ನಂಬಾಡಿ ಕಟ್ಟೆ
ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಅಣೆಕಟ್ಟನ್ನು ಅಧಿಕೃತವಾಗಿ ಪ್ರಾರಂಭಿಸುವ ಮುನ್ನ ಇದನ್ನು ಕನ್ನಂಬಾಡಿ ಕಟ್ಟೆ ಎಂದು ಕರೆಯಲಾಗುತ್ತಿತ್ತು. ಈ ಅಣೆಕಟ್ಟೆಯ ಎಡದಂಡೆಯಲ್ಲಿ ಕನ್ನಂಬಾಡಿ ಎಂಬ ಹಳ್ಳಿ ಇದ್ದುದರಿಂದ ಇದನ್ನು ಕನ್ನಂಬಾಡಿ ಎಂದು ಕರೆಯುತ್ತಾರೆ. 1ನೇ ಶತಮಾನದ ಕೊನೆಯಲ್ಲಿ ಕರಿಕಾಲ ಚೋಳ ಅರಸನು ಭಾರತದಲ್ಲೇ ಮೊದಲ ಬಾರಿಗೆ ಕಲ್ಲಗೈ ಎಂಬ ಅಣೆಕಟ್ಟೆಯನ್ನು ತಮಿಳುನಾಡಿನಲ್ಲಿ ಕಟ್ಟಿದನು. ಆಧುನಿಕ ಕಾಲದಲ್ಲಿ ಸಾಕಷ್ಟು ತಾಂತ್ರಿಕ ಪ್ರಗತಿ ಉಂಟಾದ ಕಾಲದಲ್ಲಿ ಭಾರತದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ನೆಲದಲ್ಲಿ 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಅಣೆಕಟ್ಟಿನ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ದಾರ್ ಎಂ ಕಾಂತರಾಜ ಅರಸು, ಅಲ್ಖಿಯನ್ ರಾಜ್ಕುಮಾರ್ ಬ್ಯಾನರ್ಜಿ ಮತ್ತು ಮಿರ್ಜಾ ಎಂ ಇಸ್ಮಾಯಿಲ್ ಎಂಬ 4 ಮಂದಿ ದಿವಾನರ ಮೇಲ್ವಿಚಾರಣೆಯಲ್ಲಿ ಸುಮಾರು 10,000 ಜನ ಕಾರ್ಮಿಕರ ಪರಿಶ್ರಮದಿಂದ 1931ರಲ್ಲಿ ಅಣೆಕಟ್ಟೆ ಕಾರ್ಯ ಪೂರ್ಣಗೊಂಡಿತು. 1781ರಲ್ಲಿ ಟಿಪ್ಪು ಸುಲ್ತಾನನು 70 ಅಡಿಯ ಒಂದು ಅಣೆಕಟ್ಟು ಕಟ್ಟುವ ಉದ್ದೇಶದಿಂದ ಶಂಕುಸ್ಥಾಪನೆ ನೆರವೇರಿಸಿದ ಎಂಬುದಕ್ಕೆ ಸಾಕ್ಷಿಯಾಗಿ 1911ರಲ್ಲಿ ಅಣೆಕಟ್ಟು ನಿರ್ಮಾಣಕ್ಕಾಗಿ ನೆಲ ಅಗೆಯುವ ಸಂದರ್ಭದಲ್ಲಿ ದೊರೆತ ಒಂದು ಪರ್ಷಿಯನ್ ಭಾಷೆಯ ಶಿಲಾನ್ಯಾಸ ಫಲಕದಿಂದ ತಿಳಿದುಬರುತ್ತದೆ. ಈ ಫಲಕವನ್ನು ಪ್ರವೇಶ ದ್ವಾರದಲ್ಲಿ ಸ್ಥಾಪಿಸಲಾಗಿದೆ. ಸಂತ ಫಿಲೋಮಿನಾ ಚರ್ಚ್. ಭಾರತದ ವೈಭವದ ದೇವಾಲಯಗಳಲ್ಲಿ ಸಂತ ಫಿಲೋಮಿನಾ ಚರ್ಚ್ ಕೂಡ ಒಂದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕ್ಲಾಸಿಕಲ್ ಪರ್ಪೆಂಡಿಕ್ಯುಲರ್ ಗೋತಿಕ್ ಶೈಲಿಯಲ್ಲಿರುವ ಈ ದೇವಾಲಯದ ಶಂಕುಸ್ಥಾಪನೆಯನ್ನು ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು 1933ರಲ್ಲಿ ಅಕ್ಟೋಬರ್ 28ರಂದು ನೆರವೇರಿಸಿದರು. ಇದರ ಹೊರಭಾಗವಂತೂ ಕಣ್ಣು ಹಾಯಿಸಿದಷ್ಟು ಎತ್ತರ ನಿಲ್ಲುವ ಈ 2 ಅವಳಿ ಜವಳಿ ಗೋಪುರಗಳು ನೆಲದಿಂದ 175 ಅಡಿ ಎತ್ತರವಿದೆ. ವಿಧ ವಿಧವಾಗಿ ಮಡಚಿ ಇಟ್ಟಂತಿರುವ ಕಂಬಗಳು ಅತ್ಯಾಕರ್ಷಕ. ಈ ಹಿಂದೆ ರೋಮನ್ ಚಕ್ರವರ್ತಿ ಡಿಯೋಕ್ಲೈಟನ್ ಗ್ರೀಕ್ನ ಅಪ್ರತಿಮ ಸುಂದರಿ ಫಿಲೋಮಿ ತಾನು ತನ್ನನ್ನು ದೇವರಿಗೆ ಅರ್ಪಿಸಿಕೊಂಡಿರುವುದಾಗಿ ಹೇಳಿದ್ದಕ್ಕೆ ಆಕೆಯನ್ನು ತುಂಬಾ ಹಿಂಸಿಸುತ್ತಿದ್ದ ಎನ್ನಲಾಗಿದೆ. ಹೀಗೆ ಈ ಚರ್ಚ್ನ ಹಿಂದೆ ಅನೇಕ ಕಥೆಗಳಿವೆ. ಅಠಾರ ಕಚೇರಿ. ಈ ಜಿಲ್ಲಾ ಅಠಾರ ಕಚೇರಿ ಕಟ್ಟಡ ತುಂಬಾ ಸುಂದರವಾದ ಭವನ. ಎತ್ತರದ ಪ್ರದೇಶದಲ್ಲಿರುವ ಇದರ ಭವ್ಯತೆ ಇನ್ನಷ್ಟು ಎದ್ದು ಕಾಣುತ್ತದೆ. ಸುಮಾರು 93 ಎಕರೆ ಖಾಲಿ ಪ್ರದೇಶದಲ್ಲಿ ನಿರ್ಮಿಸಿರುವ ಈ ಕಟ್ಟಡ ನಿರ್ಮಾಣಕ್ಕೆ ತಗುಲಿದ ಅಂದಾಜು ವೆಚ್ಚ 1.25 ಲಕ್ಷ ರೂಪಾಯಿಗಳು. ಮಧ್ಯಭಾಗದಲ್ಲಿ ಗೋಪುರ ಮತ್ತು ಅದರ ಮೇಲಿರುವ ಶಂಖಾಕೃತಿ ಕಳಶ ಈ ಭವನಕ್ಕೆ ಅತ್ಯಂತ ಆಕರ್ಷಣೆಯನ್ನು ನೀಡುತ್ತದೆ. ಜಿಲ್ಲಾ ಅಠಾರ ಕಚೇರಿಯ ಮುಂದೆ ಸರ್ ಜೇಮ್ಸ್ ಗೋರ್ಡನ್ ಅವರ ಸುಂದರ ಪ್ರತಿಮೆ ಎತ್ತರದ ವೇದಿಕೆಯ ಮೇಲೆ ನಿಂತಿದೆ. ಯಾರು ಈ ಗೋರ್ಡನ್ ಎಂದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ರಾಜ್ಯದ ಆಡಳಿತ ಅರಸರ ಕೈತಪ್ಪಿ ಬ್ರಿಟಿಷರ ನೇರ ನಿರ್ವಹಣೆಗೆ ಒಳಪಡಿಸಿದಾಗ ಮತ್ತೆ ಯದುವಂಶಜರಿಗೆ ಆಡಳಿತವನ್ನು ಬ್ರಿಟಿಷರಿಂದ ಹಿಂತಿರುಗಿಸಲು ಪ್ರಮುಖ ಪಾತ್ರ ವಹಿಸಿದವರೆಂದರೆ ಸರ್ ಜೇಮ್ಸ್ ಗೋರ್ಡನ್. ಬೆಳ್ಳಿ ಹಬ್ಬದ ಗಡಿಯಾರ. ಈ ಗಡಿಯಾರ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರಿಗೆ 25 ವರ್ಷಗಳು ತುಂಬಿದ ಸಂದರ್ಭದಲ್ಲಿ, ಅಂದರೆ 1927ರಲ್ಲಿ ನಿರ್ಮಾಣವಾಯಿತು. ಪೂರ್ತಿ 75 ಅಡಿ ಎತ್ತರವಿರುವ ಈ ಮಹಾ ಚೌಕಾಕಾರದ ಗೋಪುರದ ಮೇಲ್ಭಾಗದಲ್ಲಿ ರಾಜಸ್ಥಾನಿ ವಿನ್ಯಾಸ ಬೆರೆತ ಇಂಡೋ ಸಾರ್ಸೆನಿಕ್ ಶೈಲಿ ಚಿತ್ತಾಕರ್ಷಕವಾಗಿದೆ. ಈ ಗೋಪುರ ಅರಮನೆ ಮುಂಭಾಗದಲ್ಲಿದ್ದು ಗಾಂಧಿ ಚೌಕ, ಅಶೋಕ ರಸ್ತೆ ಹಾಗೂ ಅರಮನೆ ರಸ್ತೆಗಳನ್ನು ಬೇರ್ಪಡಿಸಿ ನಿಂತಿದೆ. 5 ಅಡಿ ವೃತ್ತಾಕಾರದ ಈ ಗಡಿಯಾರ ಬಹುಶಃ ಕರ್ನಾಟಕವನ್ನು ಹೊರತುಪಡಿಸಿ ಇನ್ನೆಲ್ಲೂ ಕಂಡುಬರುವುದಿಲ್ಲ. ಕೃಷ್ಣರಾಜೇಂದ್ರ ವೃತ್ತ. 1950ರ ದಶಕದಲ್ಲಿ ಸ್ಥಾಪಿತಗೊಂಡ ಈ ವೃತ್ತ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿದೆ. ಈ ಪ್ರತಿಮೆಯನ್ನು ಸುಂದರವಾಗಿ ಕೆತ್ತಿದ ಶಿಲ್ಪಿ ಅಂದಿನ ಬಾಂಬೆಯ, ಇಂದಿನ ಮುಂಬಯಿಯ ಆರ್.ಪಿ. ಕಾಮತ್. ಒಂದು ಕಡೆಯಿಂದ ಸಯ್ಯಾಜಿರಾವ್ ರಸ್ತೆ ಹಾಗೂ ದೇವರಾಜ ರಸ್ತೆಗಳನ್ನು ಬೇರ್ಪಡಿಸಿದರು. ಈ ವೃತ್ತದ ಸುತ್ತಲೂ ವೃತ್ತಾಕಾರವಾಗಿ ಜನತಾ ಬಜಾರ್ ಇದೆ. ಚಾಮರಾಜೇಂದ್ರ ವೃತ್ತ. ಮೈಸೂರಿನ ಹೃದಯ ಭಾಗದಲ್ಲಿರುವ ಅರಮನೆಯ ಉತ್ತರ ದ್ವಾರದ ಎದುರಿಗೆ ಕಂಡುಬರುವ ಈ ಸುಂದರ ಹಾಗೂ ವಿಶಾಲವಾದ ವೃತ್ತವೇ ಶ್ರೀ ಚಾಮರಾಜೇಂದ್ರ ವೃತ್ತ. ಪ್ರತಿಮೆಯನ್ನು ಕೆತ್ತಿದ ಶಿಲ್ಪಿ ರಾಬರ್ಟ್ ಡಬ್ಲ್ಯೂ ಕಾಲ್ಟನ್. ಈ ಪ್ರತಿಮೆಯಲ್ಲಿ ಒಡೆಯರ್ ಸಾಂಪ್ರದಾಯಿಕ ಪೋಷಾಕಿನಲ್ಲಿಲ್ಲದೆ
GCSI ಪದವಿ ಪಡೆದ ಸಂದರ್ಭದಲ್ಲಿ ಧರಿಸಿದ ಪೋಷಾಕಿನಲ್ಲಿರುವುದು ವಿಶೇಷ. ಈ ಪ್ರತಿಮೆಯನ್ನು ಅಮೃತಶಿಲೆಯಿಂದ ಕೆತ್ತಲಾಗಿದ್ದು, ಪ್ರತಿಮೆಯ ಸುತ್ತ ಮಂಟಪವನ್ನು ಕಟ್ಟಿ ಮೇಲ್ಭಾಗವನ್ನು ಸುಂದರವಾದ ಛತ್ರಿಯಾಕಾರದಲ್ಲಿ ಕಟ್ಟಿರುವುದು ಮತ್ತೊಂದು ವಿಶೇಷ. ಈ ವೃತ್ತವನ್ನು 1920ರಲ್ಲಿ ಸ್ಥಾಪಿಸಲಾಯಿತು. ಹಾರ್ಡಿಂಗ್ ವೃತ್ತ. ಈ ವೃತ್ತ ನಿರ್ಮಾಣಗೊಂಡಿದ್ದು ರಾಯಭಾರಿಗಳು ನಗರ ಪ್ರವೇಶಿಸಲು. ಈ ವೃತ್ತವನ್ನು 1913ರಲ್ಲಿ ನಿರ್ಮಿಸಲಾಯಿತು. ಈ ವೃತ್ತಕ್ಕೆ ಮೊದಲು ಇದ್ದ ಹೆಸರು ನಿಷಾದ್ ಬಾಗ್. ಈ ವೃತ್ತದ ಸುತ್ತಲೂ ಉದ್ಯಾನವನಗಳಿದ್ದು, ಇದು ಒಟ್ಟು 6 ರಸ್ತೆಗಳನ್ನು ವಿಭಾಗಿಸುವುದರಿಂದ ಸ್ಥಳೀಕರು ಇದನ್ನು ಆರ್ ಗೇಟ್ ಎಂದು ಕರೆಯುತ್ತಾರೆ. ಕೃಷ್ಣರಾಜೇಂದ್ರ ಆಸ್ಪತ್ರೆ 1876 ಹಾಗೂ 1918 ಹೀಗೆ ಎರಡೆರಡು ಬಾರಿ ಕಟ್ಟಿಸಿಕೊಂಡ ಕಟ್ಟಡ ಎಂಬ ಹೆಗ್ಗಳಿಕೆ ಇದರದು. ಈ ಕಟ್ಟಡ ಪೂರ್ತಿ ರೋಮನ್ ಶೈಲಿಯಲ್ಲಿದ್ದು, ಮೈಸೂರಿನ ಪುರಾತನ ಕಟ್ಟಡಗಳಲ್ಲಿ ಇದು ಕೂಡ ಒಂದು. ಈ ಆಸ್ಪತ್ರೆಯನ್ನು ಮಹಾರಾಜ ಕೃಷ್ಣರಾಜೇಂದ್ರ ಒಡೆಯರ್ ಸಾರ್ವಜನಿಕರ ಅನುಕೂಲಕ್ಕಾಗಿ ಕಟ್ಟಿಸಿದ್ದರಿಂದ ಇಂದಿಗೂ ಸಹ ಈ ಆಸ್ಪತ್ರೆಗೆ ಅವರ ಹೆಸರು ಇದೆ. ಈ ಕಟ್ಟಡ ನಿರ್ಮಾಣಕ್ಕೆ ತಗುಲಿರುವ ಅಂದಾಜು ವೆಚ್ಚ 6.5 ಲಕ್ಷ ರೂಪಾಯಿಗಳು. ಚೆಲುವಾಂಬ ಆಸ್ಪತ್ರೆ. ಈ ಕಟ್ಟಡದ ರಚನೆ 1938ರಲ್ಲಿ ಆಗಿದ್ದು, ಈ ಕಟ್ಟಡಕ್ಕೆ ವಿಶೇಷವಾಗಿ ಶಾಸ್ತ್ರೀಯ ಕಮಾನುಗಳಿದ್ದು, ಕಟ್ಟಡದ ಎಡತುದಿ ಹಾಗೂ ಬಲತುದಿಯಲ್ಲಿ ಛತ್ರಿಯಾಕಾರದ ಗೋಪುರಗಳಿವೆ. ವೃತ್ತಾಕಾರದ ಕಂಬಗಳು ಇಡೀ ಕಟ್ಟಡವನ್ನೇ ಬಳಸಿ ನಿಂತಿವೆ. ಮೈಸೂರು ಸಂಸ್ಥಾನದ 3ನೇ ರಾಜಕುಮಾರಿ ಚೆಲುವಾಂಬ ತನ್ನ ಹುಟ್ಟುಹಬ್ಬದ ಕಾಣಿಕೆಯಾಗಿ ನಾಡಿಗೆ ನೀಡಿದ ಈ ಕಟ್ಟಡ ಈಗ ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿದೆ. ರಾಜಕುಮಾರಿ ಕೃಷ್ಣಾಜಮ್ಮಣ್ಣಿ ಕ್ಷಯರೋಗಿಗಳ ಚಿಕಿತ್ಸಾಧಾಮ. ಈ ಆಸ್ಪತ್ರೆಯ ಹಿಂದೆ ಒಂದು ಚಿಂತಾಜನಕವಾದ ಕಥೆಯೇ ಅಡಗಿದೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 2ನೇ ಅಕ್ಕ ರಾಜಕುಮಾರಿ ಕೃಷ್ಣಾಜಮ್ಮಣ್ಣಿಯವರು 1883ರ ಜೂನ್ 8ರಂದು ಜನಿಸಿದರು. 1896ರ ಏಪ್ರಿಲ್ 20ರಂದು ವಿವಾಹವಾಗಿ 8 ವರ್ಷ ವೈವಾಹಿಕ ಜೀವನದಲ್ಲಿ ಇವರು 1 ಗಂಡು 3 ಜನ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದರು. ತಾಯಿ ವಾಣಿವಿಲಾಸ ಸನ್ನಿಧಾನ ಅವರಿಗೆ ಕೃಷ್ಣಾಜಮ್ಮಣ್ಣಿಯನ್ನು ಕಂಡರೆ ಅಪಾರ ಪ್ರೀತಿ. ಕಿರಿಯ ಸೋದರ ನಾಲ್ವಡಿ ಕೃಷ್ಣರಾಜ ಒಡೆಯರ್ರಿಗೆ ಅಕ್ಕ ಎಂದರೆ ಅಪಾರ ಅಕ್ಕರೆ. ದುರಂತವೆಂದರೆ ಕೃಷ್ಣಾಜಮ್ಮಣ್ಣಿಯವರು ಕ್ಷಯರೋಗಕ್ಕೆ ತುತ್ತಾಗಿ 1904ರ ನವೆಂಬರ್ 22ರಂದು ತಮ್ಮ 21ನೇ ವಯಸ್ಸಿನಲ್ಲಿ ಅಸುನೀಗಿದರು. ಈ ದುರಂತ ಅಷ್ಟಕ್ಕೆ ನಿಲ್ಲಲಿಲ್ಲ. ಇವರ 3 ಜನ ಪುತ್ರಿಯರು ಸಹ ಅದೇ ರೋಗಕ್ಕೆ ತುತ್ತಾದರು. ಆ ದಿನಗಳಲ್ಲಿ ಕ್ಷಯರೋಗಕ್ಕೆ ಮದ್ದು ಇರಲಿಲ್ಲ. ಈ ಘಟನೆ ತಾಯಿ ವಾಣಿವಿಲಾಸ ಸನ್ನಿಧಾನರವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೂ ಸಹಿಸಿಕೊಳ್ಳಲಾಗದ ಆಘಾತವಾಯಿತು. ಮನನೊಂದ ಅವರು ರಾಜಮನೆತನದವರ ಕಥೆಯೇ ಹೀಗಾದರೆ ಸಾಮಾನ್ಯ ಜನರ ಗತಿ ಏನು ಎಂದು 1918ರ ಏಪ್ರಿಲ್ ತಿಂಗಳಲ್ಲಿ ರಾಜಮಾತೆಯವರು ಈ ಆಸ್ಪತ್ರೆಯ ಶಂಕುಸ್ಥಾಪನೆ ಮಾಡಿದರು. 1921ರ ನವೆಂಬರ್ 18ರಂದು ಈ ಚಿಕಿತ್ಸಾಧಾಮವನ್ನು ಪ್ರಜಾಕೋಟಿಗೆ ಅರ್ಪಿಸಿದರು. ಕೋಟ್ಯಾಂತರ ರೋಗಿಗಳು ಇಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆದು ರೋಗದಿಂದ ಗುಣಮುಖರಾಗಿ ರಾಜಮಾತೆಯನ್ನು ಕೃತಜ್ಞತೆಯಿಂದ ಇಂದಿಗೂ ಸ್ಮರಿಸಿಕೊಳ್ಳುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಕಾರ್ಯಸೌಧ. ವಿದ್ಯಾಧಿದೇವತೆ ಸರಸ್ವತಿ ಚಿತ್ರವಿರುವ ಈ ಕಟ್ಟಡ ಮೈಸೂರು ವಿಶ್ವವಿದ್ಯಾನಿಲಯದ ಕಾರ್ಯಸೌಧ. 1916ರಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡ ಶುದ್ಧ ಯುರೋಪಿಯನ್ ಶೈಲಿಯಲ್ಲಿದ್ದು, ತನ್ನ ಆಕರ್ಷಣೆ ಮತ್ತು ಗಟ್ಟಿತನವನ್ನು ಉಳಿಸಿಕೊಂಡಿದೆ. ಮುಂಭಾಗದಲ್ಲಿ ಹುಲ್ಲುಹಾಸು ಈ ಕಟ್ಟಡಕ್ಕೆ ಮತ್ತಷ್ಟು ಮೆರಗನ್ನು ನೀಡುತ್ತದೆ. ಮಹಾರಾಜ ಕಾಲೇಜು. 1889ರ ನವೆಂಬರ್ 29ರಂದು ಮೈಸೂರಿಗೆ ಭೇಟಿ ನೀಡಿದ್ದ ಇಂಗ್ಲಿಷ್ ರಾಜಕುಮಾರ ಆಲ್ಬರ್ಟ್ ಇದನ್ನು ಕಟ್ಟುವುದಕ್ಕೆ ಅಡಿಗಲ್ಲು ಹಾಕಿದ್ದ. ಒಂದಂತಸ್ತಿನ ಈ ಕಟ್ಟಡವನ್ನು ಕಾಲೇಜಿಗೆಂದು ಕಟ್ಟಿದರು ಎನ್ನಲಾಗುತ್ತಿದೆ. ಯುವರಾಜ ಕಾಲೇಜು. ಮಹಾರಾಜ ಕಾಲೇಜಿನ ಪಕ್ಕದಲ್ಲೇ ಯುವರಾಜ ಹೆಸರಿನ ಮತ್ತೊಂದು ಕಾಲೇಜಿದೆ. ಇದನ್ನು 1927ರ ಆಗಸ್ಟ್ 8ರಂದು ಅಂದಿನ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದ ಶ್ರೀ ರಾಜೇಂದ್ರನಾಥ್ ಶೀಲ್ ಪ್ರಾರಂಭಿಸಿದರು. ಮಹಾರಾಣಿ ವಿಜ್ಞಾನ ಕಾಲೇಜು. ಈ ಕಾಲೇಜನ್ನು 1881ರಲ್ಲಿ ಸ್ಥಾಪಿಸಲಾಗಿದ್ದು,
ಇದರ ಮೂಲ ಹೆಸರು ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ. ಇದು ಶುದ್ಧ ಯುರೋಪಿಯನ್ ಶೈಲಿಯಲ್ಲಿರುವ ಕಟ್ಟಡ. ಚಾಮರಾಜೇಂದ್ರ ತಾಂತ್ರಿಕ ತರಬೇತಿ ಸಂಸ್ಥೆ 1906ರಲ್ಲಿ ಇಂಗ್ಲಿಷ್ ರಾಜಕುಮಾರ ಆಲ್ಬರ್ಟ್ನಿಂದ ಶಂಕುಸ್ಥಾಪನೆಗೊಂಡ ಈ ಕಟ್ಟಡ 1913ರಲ್ಲಿ ಪೂರ್ಣವಾಯಿತು. ಆಗ ಕಟ್ಟಡಕ್ಕೆ ತಗುಲಿದ ವೆಚ್ಚ 2.5 ಲಕ್ಷ ರೂಪಾಯಿಗಳು. ಇದನ್ನು ವಿಶೇಷವಾಗಿ ಚಾಮರಾಜೇಂದ್ರ ಒಡೆಯರ್ರವರಿಗೆ ಅರ್ಪಿಸಲಾಗಿದ್ದು, ಇಂದಿಗೂ ಈ ಕಟ್ಟಡ ಅವರ ಹೆಸರಿನಲ್ಲಿಯೇ ಇದೆ. ಇಲ್ಲಿ ಚಿತ್ರಕಲೆಗಳು ಮತ್ತು ವಿವಿಧ ರೀತಿಯ ಲಲಿತ ಕಲೆಗಳ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸೀತಾ ವಿಲಾಸ ಧರ್ಮಶಾಲೆ ಸುಮಾರು 1842ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಈ ಕಟ್ಟಡವನ್ನು ನಿರ್ಮಿಸಿದರು. ದೂರದ ಊರುಗಳಿಂದ ರಾಜಧಾನಿಗೆ ಆಗಮಿಸುತ್ತಿದ್ದ ಸಂಗೀತಗಾರರು, ಕಲಾವಿದರು, ಕುಸ್ತಿಪಟುಗಳು ಇನ್ನೂ ಮುಂತಾದ ಅತಿಥಿಗಳು ತಂಗಲೆಂದು ಈ ಧರ್ಮಶಾಲೆಯನ್ನು ಚಾಮರಾಜ ರಸ್ತೆಯ ಪಕ್ಕದಲ್ಲೇ ನಿರ್ಮಿಸಲಾಗಿದೆ. ಮೃಗಾಲಯ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ರವರು 1892ರಲ್ಲಿ ಈ ಮೃಗಾಲಯವನ್ನು ಪ್ರಾರಂಭಿಸಿದರು. ಈ ಆಲಯಕ್ಕೆ ಮೊದಲು ಬಂದ ಪ್ರಾಣಿಗಳೆಂದರೆ ಝೀಬ್ರಾ ಮತ್ತು ಬಬೂನ್ಗಳು. ಇವುಗಳನ್ನು ಖರೀದಿಸಿದ್ದು ಬಾಂಬೆಯ ಮಿಸ್ಟರ್ ಫ್ರಾಂಕ್ ಬ್ರೌನ್ ಸರ್ಕಸ್ನಿಂದ. ನಂತರ 2 ಹುಲಿಗಳು ಹಾಗೂ ಕೆಲವು ಜಾತಿ ಪಕ್ಷಿಗಳನ್ನು ತರಲಾಯಿತು. ಇಲ್ಲಿರುವ ಹಲವಾರು ಪ್ರಾಣಿ ಹಾಗೂ ಪಕ್ಷಿಗಳನ್ನು ಖರೀದಿಸಲಾಗಿದೆ ಮತ್ತು ಬೇರೆ ಕಡೆಗಳಿಂದ ಬಳುವಳಿಯಾಗಿ ಬಂದಿದ್ದೂ ಉಂಟು. ಅಲ್ಲದೆ ಮೈಸೂರಿನ ಸುತ್ತಮುತ್ತಲ ಕಾಡುಗಳಿಂದ ಹಿಡಿದು ತಂದಂತಹ ಪ್ರಾಣಿಗಳೂ ಇವೆ. ಈ ಮೃಗಾಲಯವು 1906ರಿಂದ 1927ರ ಅವಧಿಯಲ್ಲೇ ಸುಮಾರು 100 ಎಕರೆಯವರೆಗೆ ವಿಸ್ತಾರವಾಗಿತ್ತು ಎಂಬ ವಿಷಯ ಅಚ್ಚರಿ ತರುವಂತಹದ್ದು. ಹೀಗೆ ಮೈಸೂರಿನ ಪ್ರತಿಯೊಂದು ಕಟ್ಟಡ, ರಸ್ತೆ, ಮರ ಅಷ್ಟೇ ಏಕೆ ಒಂದೊಂದು ಕಲ್ಲು ಸಹ ತನ್ನ ಅಪೂರ್ವ ಇತಿಹಾಸವನ್ನು ಸಾರಿ ಹೇಳುತ್ತದೆ. ಅದಕ್ಕೆ ಮೈಸೂರನ್ನು ಕಲೆಗಳ ತವರು ಎಂದು ಕರೆಯುತ್ತಾರೆ. ದಸರಾ ಉತ್ಸವ ಎಂಬುದು ವಿಜಯನಗರ ದೊರೆಗಳ ಕಾಲದಿಂದಲೂ ಆಚರಣೆಯಲ್ಲಿದೆ. 1565ರಲ್ಲಿ ವಿಜಯನಗರ ಪತನಗೊಂಡ ನಂತರ ವಿಜಯನಗರದ ಪರಂಪರೆ ಹಾಗೂ ಸಂಪ್ರದಾಯಗಳನ್ನು ಉತ್ತರಾಧಿಕಾರದ ರೂಪದಲ್ಲಿ ಪಡೆದುಕೊಂಡರು. ಮೈಸೂರು ಒಡೆಯರು ಇದನ್ನು ಮುಂದುವರೆಸಿಕೊಂಡು ಬಂದರು. 1610ರಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದ ರಾಜ ಒಡೆಯರವರು ದಸರಾ ಮಹೋತ್ಸವಕ್ಕೆ ನಾಂದಿಯಾದರು. ಈ ಉತ್ಸವಗಳನ್ನು ತಮ್ಮ ವಂಶಜರು ಮುಂದುವರೆಸಿಕೊಂಡು ಹೋಗುವಂತೆ ಗೊತ್ತುಪಡಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೂ ಹಿಂದೆ ದಸರಾ ನಮ್ಮ ನಾಡ ಹಬ್ಬವಾದಂತೇನೂ ಇಲ್ಲ. ಇಡೀ ಮೈಸೂರು ಕೋಟೆಯ ಒಳಗೆ ಇದ್ದುದರಿಂದ ಅಲ್ಲಿಯ ಜನಕ್ಕೆ ಮಾತ್ರ ಹಬ್ಬವಾಗಿರುತ್ತಿತ್ತು. ಆದರೂ ಸಹ ಆ ಜನ ಅರಮನೆಯ ಖಾಸಾ ಆಚರಣೆಯಲ್ಲಿ ಭಾಗವಹಿಸುವಂತಿರಲಿಲ್ಲ. ಆ ಖಾಸಾ ದರ್ಬಾರು ಈಗಲೂ ಸಹ ನಡೆಯುತ್ತದೆ. ಅಶ್ವಯುಜ ಶುದ್ಧ ಪ್ರಥಮಿಯಿಂದ ದಶಮಿಯವರೆಗೂ ನಡೆಯುವ ದರ್ಬಾರು ಅಂಬಾವಿಲಾಸ ತೊಟ್ಟೆಯಲ್ಲಿ ಪ್ರಥಮ ದಿನ ಶ್ರೀ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭವಾಗುತ್ತದೆ. ರಾಜವಂಶಿಕ ತನ್ನ ಪಟ್ಟದ ಕತ್ತಿಯನ್ನು ಗದ್ದುಗೆಯ ಪಕ್ಕದಲ್ಲಿ ಇರಿಸಿಕೊಂಡು 9 ದಿನವೂ ಸಹ ಗದ್ದುಗೆ ಏರುತ್ತಾನೆ. ಮೊದಲ ದಿನದ ಕಂಕಣಾಭರಣದಿಂದ 10ನೇ ದಿನದ ವಿಜಯದಶಮಿಯವರೆಗೂ ಹೀಗೇ ಮುಂದುವರಿಯುತ್ತದೆ. ನವರಾತ್ರಿಯ 7ನೇ ದಿನಕ್ಕೆ ಸರಿಯಾಗಿ ಬೆಳ್ಳಿ ಮಂಟಪದಲ್ಲಿ ಸರಸ್ವತಿ ಪೂಜೆ, 8ನೇ ದಿನ ದುರ್ಗಾಷ್ಟಮಿ, 9ನೇ ದಿನ ಮಹಾನವಮಿ. ಆ ದಿನವೇ ರಾಜನ 32 ಆಯುಧಗಳು ಸಹ ಅರಮನೆ ಆವರಣದಲ್ಲಿರುವ ಸೋಮೇಶ್ವರ ದೇವಸ್ಥಾನದ ಕೆರೆಗೆ ಮೆರವಣಿಗೆ ಹೋಗುತ್ತದೆ. ನಂತರ ರಾಜ ಬೆಳ್ಳಿ ರಥದಲ್ಲಿ ಭುವನೇಶ್ವರಿ ದೇವಸ್ಥಾನಕ್ಕೆ ದಿಬ್ಬಣ, ಆನಂತರ ಬನ್ನಿ ಮಂಟಪಕ್ಕೆ ಸವಾರಿ. ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ರಾಜ ಪಟ್ಟದ ಕತ್ತಿಯಿಂದ ಬನ್ನಿ ಮರದ ಕೊನೆಯನ್ನು ಕಡಿದು ಮಹಾಭಾರತದ ನೆನಪು ಮಾಡಿಕೊಳ್ಳುವುದರೊಂದಿಗೆ ಅರಮನೆಯ ಖಾಸಗಿ ಹಬ್ಬ ಮುಗಿಯುತ್ತದೆ. ಈ ಖಾಸಗಿ ಹಬ್ಬದಲ್ಲಿ ಜನಸಾಮಾನ್ಯರು ಭಾಗವಹಿಸುವಂತಿರಲಿಲ್ಲ. ಜನರಿಗೆ ನೋಡಲು ಸಿಗುತ್ತಿದ್ದು ಜಂಬೂ ಸವಾರಿ ಒಂದೇ. ರಾಜ ಅಂಬಾರಿಯಲ್ಲಿ ಕುಳಿತು ತನ್ನ ಸೈನ್ಯ, ಆನೆ, ಕುದುರೆ ಮತ್ತು ವಾದ್ಯಗಳೊಡನೆ ಮೆರವಣಿಗೆಯಲ್ಲಿ ತೆರಳುವುದನ್ನು ಜಂಬೂ ಸವಾರಿ ಎಂದು ಕರೆಯುತ್ತಾರೆ.
ರಾಜರ ಆಳ್ವಿಕೆ ಕೊನೆಗೊಂಡ ನಂತರ ಅಂಬಾರಿಯಲ್ಲಿ ರಾಜನ ಬದಲು ಚಾಮುಂಡೇಶ್ವರಿಯ ವಿಗ್ರಹವನ್ನು ಕೊಂಡೊಯ್ಯಲಾಗುತ್ತಿದೆ. ಅರಮನೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಬನ್ನಿ ಮಂಟಪದವರೆಗೆ ವಿವಿಧ ಕಲಾ ತಂಡಗಳು, ಬಗೆ ಬಗೆಯ ಸ್ತಬ್ಧ ಚಿತ್ರಗಳು, ವಾದ್ಯಗೋಷ್ಠಿಗಳ ನಡುವೆ ಬಣ್ಣ ಬಣ್ಣಗಳಿಂದ ಅಲಂಕಾರಗೊಂಡ ಆನೆಯ ಮೇಲೆ 800 ಕೆಜಿ ತೂಕದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುವ ಈ ಮನೋಹರ ದೃಶ್ಯವನ್ನು ನೋಡಿ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಬರುವ ಲಕ್ಷಾಂತರ ಜನರು ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಜಾತಕ ಪಕ್ಷಿಗಳಂತೆ ಕಾಯುತ್ತಾರೆ. ಟಿವಿ ಮಾಧ್ಯಮಗಳಲ್ಲಿ ಇಡೀ ಜಗತ್ತೇ ಈ ದೃಶ್ಯ ನೋಡಿ ಪುನೀತರಾಗುತ್ತಾರೆ. ಅರಮನೆಯ ಕೋಟೆಯೊಳಗೆ ಖಾಸಗಿಯಾಗಿ ಉಳಿದ ದಸರಾ ಕ್ರಮೇಣ ಜನಸಾಮಾನ್ಯರು ವಿಜೃಂಭಣೆಯಿಂದ ಆಚರಿಸುವ ಹಬ್ಬವಾಗಿ ಬದಲಾಯಿತು. ಮೈಸೂರು ದಸರಾ ಕೇವಲ ರಾಜನ ಆನೆ, ಕುದುರೆ, ಸೈನ್ಯ, ಹಸುಗಳಷ್ಟೇ ಅಲ್ಲದೆ ಜನರ ಸಂಪತ್ತನ್ನು ಪ್ರತಿನಿಧಿಸುವ ನಾಡಿನ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ದಸರಾ ಎಂಬ ನಾಡ ಹಬ್ಬಕ್ಕೆ ನಾಂದಿಯಾಯಿತು. ಅಂದಿನಿಂದ ಇಂದಿನವರೆಗೂ ಸಕಲ ವೈಭವ ಹಾಗೂ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿರುವ ದಸರಾ ಇನ್ನು ಮುಂದೆಯೂ ಇದೇ ಸಂಭ್ರಮ ಮತ್ತು ಸಡಗರದಿಂದ ನಡೆಯಲಿ, ನಾಡು ಸುಭಿಕ್ಷವಾಗಿರಲಿ ಎಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸೋಣ. मैसूर, जिसकी गौरव गाथा भारतवर्ष के इतिहास के पन्नों पर सुनहरे अक्षरों में लिखी है। दुनिया भर में कला, साहित्य एवं संस्कृति की राजधानी के रूप में मशहूर मैसूर साम्राज्य आज मैसूर नगर के नाम से जाना जाता है। कर्नाटक राज्य के दक्षिणी क्षेत्र में स्थित मैसूर शहर जिला मुख्यालय भी है। कर्नाटक राज्य की राजधानी बेंगलुरु से 135 किलोमीटर की दूरी पर स्थित मैसूर लगभग 20 वर्ग किलोमीटर क्षेत्र में फैला एक बेहद सुंदर शहर है, जिसकी जनसंख्या लगभग 8 लाख है। समशीतोष्ण कटिबंध में होने के कारण इस प्रदेश में साल भर हरियाली की चादर से बिछी रहती है। प्रागैतिहासिक काल से ही घने जंगलों और उपजाऊ भूमि के रूप में प्रकृति ने अपनी अपार संपदा और सुंदरता इस प्रदेश को प्रदान किया है। आज भी मैसूर को एक आधुनिक शहर के साथ साथ एक पारंपरिक नगर भी माना जाता है। सांस्कृतिक नगरी मैसूर को देखने के लिए हर दिन दुनिया भर से
हजारों सैलानी आते हैं और इस शहर की शान शौकत को देखकर दंग रह जाते हैं। मैसूर न सिर्फ पर्यटन की दृष्टि से महत्वपूर्ण है, बल्कि सामाजिक एवं शैक्षणिक दृष्टि से भी इस शहर का अपना ही महत्व है। कला, साहित्य, संगीत एवं संस्कृति का केंद्र है मैसूर। मैसूर का मोगरा, मैसूर का रेशम और मैसूर का दशहरा दुनिया भर में मशहूर है। मैसूर में ऐतिहासिक एवं पारंपरिक धरोहर के साथ साथ आधुनिक विज्ञान एवं प्रौद्योगिकी का भी एक अनूठा मेल दिखाई पड़ता है। एक तरफ शानदार राजमहल, रंग बिरंगे बाग बागीचे, चारों ओर हरे भरे घने पेड़ पौधे, रेशम और चंदन की कलात्मक वस्तुएं, दूसरी ओर बड़े बड़े औद्योगिक संस्थान, सूचना तकनीकी के केंद्र और विश्व स्तर के व्यावसायिक केंद्रों का सुंदर मिलन इस शहर को एक विश्व की धरोहर के रूप में पहचान देता है। सांस्कृतिक राजधानी मैसूर के वैभवपूर्ण अतीत को दर्शाने वाले कई स्मारक, मंदिर, आराधना स्थल, बाग बागीचे और इस प्रदेश पर राज करने वाले राजे महाराजाओं के बारे में इतिहास के पन्नों से बहुमूल्य जानकारियों को इकट्ठा करके उन्हें एक दृश्यात्मक कथा का रूप देकर इस प्रदेश की गरिमा को दुनिया के सामने रखने की एक छोटी सी कोशिश है ये वृत्तचित्र। कहा जाता है कि पौराणिक काल में इस प्रदेश पर महिषासुर नामक राक्षस का राज्य था। इसी कारण इस प्रदेश का नाम पड़ा महिषूर। समय बदला और महिषूर का नाम भी बदलकर मैसूर हो गया। आइए अब हम आपको मैसूर के कुछ मशहूर जगहों की सैर कराते हैं। चामुंडी बेट्टा यानी चामुंडी पहाड़ी इस शहर के प्राकृतिक सौंदर्य में चार चांद लगाने वाला एक बहुत ही दर्शनीय स्थल है। चामुंडी बेट्टा यानी चामुंडी पहाड़ी या चामुंडी हिल शहर की पृष्ठभूमि में सीना ताने खड़ी एक सुंदर पर्दे की तरह मैसूर की शोभा बढ़ाने वाली इस पहाड़ी को अष्टमुख पर्वत भी कहा जाता है, क्योंकि आठों दिशाओं से देखने पर भी ये पर्वत एक समान ही नजर आता है। भूगर्भ शास्त्रियों के अनुसार इस इलाके में पाए जाने वाले ग्रेनाइट के पत्थर 70 करोड़ वर्ष पुराने हैं। विशेषज्ञों का मानना है कि यहाँ लगभग 450 प्रकार के विभिन्न फूलों की किस्में हैं, 180 प्रकार के पक्षी, 70 प्रकार के सरीसृप, 60 प्रकार की रंग बिरंगी तितलियां और चीता जैसे जंगली जानवर पाए जाते हैं। समुद्र तल से लगभग 3489 फुट ऊंची चामुंडी पहाड़ी की चोटी पर पहुंचने के लिए 1000 सीढ़ियां चढ़नी होती हैं। इन सीढ़ियों का निर्माण महाराज देवराज ओडेयर ने सन 1667 में करवाया था। उन्होंने उसी साल नंदी की इस विशाल मूर्ति का भी निर्माण करवाया था, जिसे एक ही काले पत्थर को तराश कर बनाया गया है। ये मूर्ति चामुंडेश्वरी माता के मंदिर में जाने के लिए सीढ़ियां चढ़ते समय बाईं ओर दिखाई देती है। महाबलेश्वर मंदिर चामुंडी पहाड़ी की चोटी पर स्थित है। भव्य महाबलेश्वर मंदिर जो कि 1000 साल से भी ज्यादा प्राचीन है। माना जाता है कि गंग राजवंश के एक महाराजा ने इस मंदिर का निर्माण करवाया था। सन 950 के एक राजकीय शिलालेख के अनुसार ये प्रदेश महाबलाद्रि या मरबल तीर्थ के नाम से जाना जाता था। यहाँ के शिलालेख ये भी कहते हैं कि होयसल राजवंश के महाराज विष्णुवर्धन ने एवं सन 1620 ईस्वी में विजयनगर साम्राज्य के राजाओं ने इस मंदिर को आर्थिक सहायता दी थी। बाद में सन 1855 में कृष्णराज ओडेयर तृतीय ने इस मंदिर का जीर्णोद्धार करवाया था। ये पवित्र स्थान है
मैसूर के राजवंश की इष्ट देवी श्री चामुंडेश्वरी जी का निवास स्थान। पौराणिक कथाओं के अनुसार प्राचीन काल में इस प्रदेश में महिषासुर नामक राक्षस के अत्याचार से प्रजा त्राहि त्राहि कर रही थी। उनकी दर्द भरी पुकार सुनकर मां दुर्गा चामुंडेश्वरी के रूप में अवतरित हुई और महिषासुर का वध किया। उसके बाद मां चामुंडेश्वरी ने सज्जनों की रक्षा के लिए इसी स्थान को अपना स्थायी निवास बना लिया। शुरुआत में यह मंदिर बहुत छोटा था। सन 1600 ईस्वी में राजा ओडेयर ने इस मंदिर के लिए एक गोपुर एवं प्रवेश द्वार का निर्माण कराने की इच्छा जताई, परंतु किसी कारणवश उनकी कामना पूरी नहीं हो सकी। सन 1827 में महाराज कृष्णराज ओडेयर तृतीय ने राजा ओडेयर की इस मनोकामना को साकार किया। उन्होंने द्रविड़ वास्तु शैली में एक सुंदर 7 मंजिला गोपुर का निर्माण करवाया और उसके ऊपर स्वर्ण कलशों को स्थापित करके कुंभाभिषेक करवाया। ये विशाल सुसज्जित प्रवेश द्वार इस मंदिर की सुंदरता में 4 चांद लगा देता है। महाराज कृष्णराज ओडेयर तृतीय का मानना था कि चामुंडेश्वरी देवी की कृपा के बिना उनका कोई अस्तित्व नहीं है और चामुंडेश्वरी माता ही उनके लिए सब कुछ है। इसलिए उन्होंने अपना संपूर्ण जीवन चामुंडेश्वरी माता के मंदिर की सेवा में समर्पित कर दिया। इसी प्रकार का एक और प्रसिद्ध मंदिर है दोड्डा केरे, यानी बड़ी झील के किनारे स्थित श्री कोडी भैरवेश्वर का मंदिर। कहा जाता है कि इस मंदिर का मैसूर के राजवंश की संस्थापना के साथ बड़ा गहरा संबंध है। कलात्मकता की दृष्टि से यह मंदिर कोई खास नहीं दिखता, परंतु इसके भीतर छिपा है एक विशाल साम्राज्य का इतिहास। एक महत्वपूर्ण ऐतिहासिक तथ्य ये है कि लगभग 600 वर्षों से भी अधिक समय तक इस प्रदेश पर शासन करने वाले यदु राजवंश की संस्थापना इसी मंदिर की छत्र छाया में हुआ था। सन 1399 में यदुराय और कृष्णराय नामक 2 भाई थे जो विजय और कृष्ण के नाम से जाने जाते थे। वे मेलुकोटे चिलुव नारायण की पूजा करने के लिए गुजरात के काठियावाड़ प्रदेश से विजयनगर होते हुए यहाँ आए थे। महिषूर यानी मैसूर की प्राकृतिक सुंदरता ने उनका मन मोह लिया और वे दोनों भाई यहीं बस गए। एक दिन दोनों भाइयों को खबर मिली कि कारूगल्ली का दलवाई मार नायक नामक व्यक्ति ने इस प्रदेश की महारानी देवा जम्मणी को धमकी दी कि वो अपनी पुत्री राजकुमारी देवा जम्मणी के साथ उसका विवाह करा दे ताकि वो इस प्रांत का राजा बन जाए। उसने ये भी धमकी दी कि यदि रानी ने इनकार किया तो वो राजकुमारी का अपहरण कर लेगा। महारानी बहुत चिंतित थी क्योंकि महाराज चामराज का देहांत हो चुका था और वंश चलाने के लिए उन्हें कोई पुत्र न था। इसी तरह ये बात यदुराय और कृष्णराय के कानों में पड़ी। दोनों भाई ईश्वर के परम भक्त थे। एक दिन उन्हें सपने में ये आदेश मिलता है कि उन्हें कोडी भैरेश्वर के मंदिर में एक दिन बिताना चाहिए, जहां एक पुरोहित और एक साधु उनसे मिलने आएंगे। उधर महारानी के सपने में भी उनकी कुल देवी उन्हें आदेश देती हैं कि वे कोडी भैरवेश्वर मंदिर में एक पुरोहित और एक साधु को भेजें। उसके बाद उनके सारे संकट दूर हो जाएंगे। कुल देवी का आदेश मानकर महारानी एक पुरोहित और एक साधु को उस मंदिर में भेजती हैं। वहां पहुंचकर वे उन दोनों भाइयों को महारानी की समस्याओं के बारे में बताते हैं। परिस्थिति का विश्लेषण करने के बाद दोनों भाई महारानी की मदद करने के लिए तैयार हो जाते हैं। वे महारानी के वरिष्ठ एवं निष्ठावान मंत्रियों और सैनिकों से मिलकर एक व्यूह की रचना करते हैं। हदिनारू नामक गांव में जब मार नायक अपने साथियों के साथ अपने विवाह की तैयारी में खुशी मनाने के लिए भोज का आनंद ले रहा होता है,
तो उसी वक्त यदुराय और कृष्ण राय के नेतृत्व में महारानी के सैनिक मार नायक और उसके साथियों पर हमला कर उन्हें मार डालते हैं। इस तरह दुष्ट मार नायक का अंत होता है। बाद में एक शुभ मुहूर्त में यदुराय का राजकुमारी देवा जम्मणि के साथ विवाह होता है। इस प्रकार यदुराय मैसूर राजवंश के संस्थापक बन गए। सन 1399 में यदुराय द्वारा स्थापित मैसूर राजवंश के 25 राजाओं ने मैसूर साम्राज्य पर शासन किया। मैसूर राजवंश के महाराजाओं को ओडेयर के उपनाम से जाना जाता है। सन 1578 में राजा ओडेयर की संप्रभुता स्थापित होने के पहले मैसूर राज्य विजयनगर साम्राज्य के अधीन था, पर सन 1585 में जब विजयनगर साम्राज्य का पतन हुआ तो मैसूर के राजा ओडेयर ने विजयनगर की सत्ता उत्तराधिकार के रूप में प्राप्त की और ये परंपरा आज भी जारी है। सन 1610 में राजा ओडेयर ने श्रीरंगपट्टन नामक शहर में बड़े ही हर्षोल्लास के साथ एक उत्सव के माहौल में सिंहासन ग्रहण किया। श्रीरंगपट्टन उस वक्त मैसूर साम्राज्य की राजधानी हुआ करती थी। लगभग इसी समय सन 1761 और 1799 के बीच ओडेयर राजवंश में फूट पड़ने लगी, जिसका नतीजा ये हुआ कि लगभग 38 वर्षों तक मैसूर की वास्तविक सत्ता हैदर अली और टीपू सुल्तान के हाथों में थी। सन 1799 में अंग्रेजों ने टीपू को जंग में हराकर श्रीरंगपट्टन को अपने कब्जे में कर लिया और मात्र 5 वर्ष के छोटे बालक कृष्णराज ओडेयर तृतीय को उनके पूर्वजों की राजगद्दी सौंपकर उन्हें राजा घोषित किया। पर विडंबना ये थी कि पूरे मैसूर राज्य में इस राज्याभिषेक समारोह के लिए उपयुक्त कोई भी बड़ा सभागृह नहीं था, क्योंकि सन 1793 में टीपू सुल्तान ने नजराबाद नामक नई राजधानी बनाने के लिए मैसूर के राजमहल समेत कई इमारतों को धराशायी करवा दिया था। इसीलिए नजराबाद में ही एक पंडाल के नीचे राज्याभिषेक समारोह संपन्न हुआ। लकड़ी के जिस राजमहल का निर्माण सन 1712 से भी पहले हुआ था, उसका नव निर्माण कार्य 1897 में कृष्णराज ओडेयर ने शुरू करवाया। केवल 2 वर्षों की कम अवधि में जल्दबाजी में निर्मित ये महल उतनी ही जल्दी विनष्ट भी हो गया। सन 1897 में राजकुमारी जयलक्ष्मणी के विवाह के समय दुर्भाग्यवश इस महल में आग लग गई और महल के ज्यादातर हिस्से जलकर खाक हो गए। मैसूर की सेना के एक घुड़सवार जॉन बर्डवोर्ड नामक एक अंग्रेज ने इस लकड़ी के राजमहल की एक तस्वीर ले रखी थी। मैसूर के शानदार राजमहल के पुनर्निर्माण के लिए महारानी वाणी विलास सन्निधान ने पुराने महल की बनावट को ध्यान में रखकर उसी तरह के एक नए राजमहल को उसी जगह बनवाने का संकल्प लिया। हेनरी अर्वन ने जो नक्शा तैयार किया था उस पर सहमति की मुहर लग गई। 1897 में महारानी ने नए राजमहल के निर्माण कार्य का शिलान्यास किया। मैसूर राज्य के राजमहल विभाग के कार्यकारी इंजीनियर बीपी राघवुल्लू नायडू को इस महल के निर्माण की जिम्मेदारी सौंपी गई। उन्होंने नए राजमहल की स्थापत्य एवं वास्तुशिल्प की योजना के लिए कलकत्ता, दिल्ली और मद्रास में व्यापक अध्ययन किया। उनके कुशल निर्देशन एवं नेतृत्व में वास्तुशिल्पियों और मजदूरों के अथक परिश्रम के फलस्वरूप सन 1912 में ये भव्य राजमहल बनकर तैयार हो गया। इसके निर्माण में 35 साल लगे और 41,47,000 और 913 रुपए खर्च हुए। इस राजमहल के निर्माण में 2 विशेष बातें थीं। पहली बात ये कि इसके निर्माण में ज्यादातर स्थानीय सामग्री का इस्तेमाल हुआ था।